ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಮತ್ತೊಬ್ಬರು ಮೇಡಮ್ ಅವ್ರ ಕಡೆಯಿಂದ ರಿಸಲ್ಟ್ ಪಡೆದಿರೋರು ಮಾತಾಡ್ತಾರೆ. ಫಸ್ಟ್ ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮ್ ನೋಡ್ರಿ. ಏನು ತೊಂದರೆ ಇತ್ತು ಮೇಡಮ್ ಅವ್ರ ಹತ್ರ? ಈಗ ಏನೆಲ್ಲ ನಿಮ್ಗೆ ಒಳ್ಳೇದಾಗೈತೆ ಅಲ್ಲಿ ಹೋಗಿ ಬಂದಮೇಲೆ? ನನ್ನ ಕಾಲೇ ಬಿದ್ದೋಗಿತ್ರಿ ಸರ್. ನಮ್ದು ನಡೆಯಕ್ಕಾಗ್ತಾ ಇರ್ಲಿಲ್ವಾ? ರೈಟ್ ಸೈಡ್ ನನ್ನ ನೆಡ್ಡಿಗೆ ಆಗ್ತಿತ್ತಲ್ಲ. ಎಷ್ಟು ವರ್ಷದಿಂದ? ಅದು ಈಗ ಒಂದ್ ವರ್ಷ ಜಾಸ್ತಿ, ಒಂದ್ ವರ್ಷ ಆಯ್ತು ಅಲ್ವಾ. ಅದು ಏನಾಗಿತ್ತು ಸರ್? ಈ ಕಡೆ ಜಾಸ್ತಿ ಆಯ್ತು. ವಿಡಿಯೋ ನೋಡಿದ್ಮೇಲೆ ನಮ್ಮ ಮಿಸಸ್ ವಿಡಿಯೋ ನೋಡಿದ್ಮೇಲೆ ನೋಡಿದ್ರು. ಅಲ್ಲಿ ಹೋಗಿ ಬರೋಣ ಅಂತ ಎಲ್ಲಾಗತ್ತಿದ್ರು. ನನಗ ಅಲ್ಲಿ ಹೋಗೋನ್ ತಡೆ ತನ್ಕೊಟ್ಟು ನಾನು ಒಂದ್ 2 ತಿಂಗಳ 2-3 ತಿಂಗಳ ಮುಂದ್ ಹಾಕೋತೆ ಬಂದವ. ಅಲ್ಲಿ ಜಾಗಿಗೆ ಒಟ್ಟ ಹೋಗಕ್ಕೆ ನಾವು ಹೋಗ್ತೇನೆ ಅಂತ ನೋಡಿ ಏನ್ರ ಒಂದ್ ಆಟ ಹಾಕ್ತಿತ್ತು. ಅಂದ್ರೆ ಹೋಗಕ್ ಆಗ್ತಾ ಇರ್ಲಿಲ್ಲ ಸಂದರ್ಭಗಳು ನಿಮ್ಗೆ? ಹೌದ್ರಿ. ಅಂದ್ರ ಒಂದ್ ನಮ್ಮ ದೋಸ್ತ ಕರ್ಕೊಂಡು ಬಂದ್ರಿ ನಾನು ಅಲ್ಲಿ. ಫಸ್ಟ್ ದಿನ ಬಂದಾಕ್ರ ಕಾಲಿಂದ ಒಂದ್ ತೋರ್ಸ್ಕೊಂಡ. ಅವಾಗ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಮತ್ತೊಮ್ಮಿಗೆ ಒಂದ್ ವಾರ ಬಿಟ್ಟು ಎರಡನೇ ವಾರಿಗೂ ಹೋಗಕ್ ಆಗ್ಲಿಲ್ಲ. 3ನೇ ವಾರಿಗೆ ಮತ್ತ ಮಿಸಸ್ ಕರ್ಕೊಂಡು ನಾವ್ ಹೋದವ್ರಿ. ಅವಾಗ ಮತ್ತ ಕಾಲಿಂದ ಕ್ಲಿಯರ್ ಆಯ್ತು. ಕ್ಲಿಯರ್ ಆದ್ಮೇಲೆ ಈಗ ಮಿಸಸ್ಗೂ ಅವ್ರಿಗೂ ಒಂದು ಇದಾಗಿತ್ತು. ಅವ್ರಿಗೆ ಬರೇ ಒಳ್ಳೆ ಮಕ್ಕಳದು ಚಕ್ರ ಬಂದು ಅಂದ್ರೆ ಇದು ಮಾಡೋದು, ತಲೆ ಹಿಡಿದು ಅವ್ರಿಗೆ ಅಂದ್ರೆ ಎದೆ ನೋಸೋದು ಅದ ಎಲ್ಲ ಈಗ ಅಲ್ಲಿ ಹೋದ್ಮೇಲೆ ಎಲ್ಲ ಕ್ಲಿಯರ್ ಆಗೈತೆ. ಅಂದ್ರ ಮಗಂದು ಇದಾಗಿತ್ತು. ಅವನು ತಲೆ ನೋಸೋದು, ಆ ಬೆನ್ನ ಬರಿ ಮಾಡೋದು. ಫ್ಯಾಮಿಲಿಗೆ ತೊಂದರೆ ಆಗೈತಲ್ಲ? ಫುಲ್ ಫ್ಯಾಮಿಲಿಗೆ. ಮೊದಲ ಮಗಳಿಗೆ ಏನ ಇದಾಗಿಲ್ಲ ಅಂತ ಹೇಳಿದ್ರ ಅಮ್ಮವ್ರು. ಅದ ಫೋಟೋ ತೋರ್ಸೋದಾಕ್ರ. ಆಮೇಲೆ ಮತ್ತ ಮಗಳಿಗೂ ಆಗ್ಯದ, ಮಗಳಿಗೆ ಕರ್ಕೊಂಡ್ ಬರ್ರಿ ಅಂತಂದ್ರ. ಮಗಳಿಗೆ ಕರ್ಕೊಂಡ್ ಹೋದ್ಮೇಲೆ ಮಗಳಿಗೂ ಆಗ್ಯದ, ಅವ್ರಿಗೆ ಇದು ಮಾಡ್ರಿ ಅಂತಂದ್ರ. ಅವ್ರಿಗೆ ಈಗ 2 ಸಲ ಕರ್ಕೊಂಡ್ ಹೋಗಿದ್ರೆ ನಾಳೆ ಅಮ್ಮಾಜಿ ಬರ್ರಿ ಅಂತಂದ್ರು. ಹೇಗಿದೆ ಈಗ ಅಲ್ಲಿ ಹೋಗಿ ಬಂದ್ಮೇಲೆ? ನಿಮ್ ಕಾಲು ಹೇಗಿದೆ? ನಡೆಯಕ್ ಆಗ್ತಾ ಇದೆಯಾ? ಪಕ್ಕ ನಡೀತೀನ್ರಿ. ಈಗ ಏನ್ ಕಾಲು ಎಳಿದು ಇದು ಮಾಡೋದು ಮಾಡ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ತೋರ್ಸಿದ್ರ? ಯಾಕೆ ಹಿಂಗ್ ಕಾಲ್ ಆಗ್ತಾ ಇದೆ, ನಡೆಯಕ್ ಆಗ್ತಾ ಇಲ್ಲ? ಇದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರ ಆಸ್ಪತ್ರೆಯಲ್ಲಿ? ಹಾಸ್ಪಿಟ್ಲ್ ತಗೊಂಡವ್ರು ಅವ್ ಮಾತ್ರೆ ಇರ್ತಾನ ಅಷ್ಟೇ ರೀ. ಅದ ಮತ್ತ ಮಾಮೂಲಿ ಹಂಗೆ. ಈಗ ಅಲ್ಲಿ ವಾದನ ಹಿಡಿದು ನಾನು ಮಾತ್ರೆ 100ಕ್ಕೆ 80% ಮಾತ್ರೆ ನುಂಗುದು ಬಿಟ್ಟಿದ್ರಿ. ನಾ ಮೊನ್ನೆ ಶುಕ್ರವಾರ ದಿನ ಬಂದಾಕ್ರಿ ಅಮ್ಮಗೆ ಅಂದಿದ್ರಿ, ನಾನು 100ಕ್ಕೆ 80% ಮಾತ್ರೆ ಬಿಟ್ಟಿದ್ರೆ ತಂದಿದ್ರಿ. ಅಂದ್ರೆ ಈಗೇನ್ ಮಾತ್ರೆ ತಗೊಂತಾ ಇಲ್ಲ? ಏನು ತೋತಾ ಇಲ್ಲ. ಈಗ ಆರಾಮ್ಸೆ ನಡೀತಾ ಇದ್ದೀರಾ? ಆರಾಮೇ ನಡೀತೇನೋ. ಸ್ವಂಟದು ಒಂದು ಮನೆ ಬಂದಿದ್ರೆ ಮನೆದು ಸ್ವಂಟದು ದಾನಿಯಾಗಿತ್ತು, ಅದೊಂದು ತೋರ್ಸ್ಕೊಂಡ್ ಬಂದಿರಿ. ಈಗ ರೂಪಾಯಿದಾಗ 8ನೇ ಭಾಗ ಆಯ್ತು ಕಮ್ಮಿ ಆಗೈತಿ. ಇನ್ನೊಂದು 8ನೇ ಭಾಗ ಐತೆ. ಮುಂದಿನ ಅಮಾಸಿಗೆ ಬಾ ತಗಾರ, ಅಮಾಸಿಗೆ ನೋಡ್ಬೇಕ್ರಿ. ಸೂಪರ್, ತುಂಬಾ ಚೆನ್ನಾಗೈತೆ ನಿಮ್ದು. ಯಾಕಂದ್ರೆ ಫುಲ್ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗೈತೆ. ಮತ್ತೆ ಮೇಯ್ನ್ ಆಗಿ ನಡೆಯಕ್ ಆಗದೆ ಡಿಸ್ಟರ್ಬ್ ಆಗಿತ್ತು. ಆಸ್ಪತ್ರೆಯಲ್ಲಿ ಸರಿಯಾಗಿಲ್ಲ, ಮತ್ತೆ ಇಲ್ಲಿ ಸರಿ ಹೋಗೈತಿ, ಈಗ ಆರಾಮ್ ನಡೀತಾ ಇದ್ದೀನಿ ಅಂತ ಇದ್ದೀರಾ. ಇದು ತುಂಬಾ ಗ್ರೇಟ್, ಒಳ್ಳೆ ಒಂದು. ಯಾಕಂದ್ರೆ ಏನೋ ಒಂದು ಆಗೈತೆ ಅಲ್ಲಿ, ಅದೇನಂತ ಮೇಡಮ್ ಅವರು ಹೇಳ್ತಾರೆ. ಸೊ ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ಯಾಕಂದ್ರ ನಾವು ಯಾರು ಹೊರಗಿನವರು ಅದು ಒಂದು ಡೀಟೇಲ್ ಕೇಳಕತ್ತಿದ ಅಮ್ಮಗರಿ. ಅದು ತೋಡ್ ಏನ್ ಮಾಡ್ತೀರ ಅಂತ ಈಟ್ ಅಂದ್ರು ಅಲ್ಲಿಗೆ ಬಿಟ್ಬಿಟ್ರ. ಯಾರು ಏನ್ ಮಾಡ್ಸಿದಾರೆ ನಿಮ್ಗೆ ಹೇಳಿ ಅಂತ ನೀವು ಕೇಳ್ತಾ ಇದ್ದೀರಾ? ನೀವು ಯಾರು ಏನ್ ತೊಂದ್ರೆ ನಮ್ಗೆ ಯಾರು ಮಾಡಿದಾರೆ ಅನ್ನೋದನ್ನ ನೀವು ಕೇಳ್ತಾ ಇದ್ದೀರಾ? ಯಾಕಂದ್ರ ಅವ್ರದಿಂದ ನಾವು ದೂರ ಇರ್ತೇವಲ್ಲ. ನಾವು ಮಾತುಕತೆ ಏನು ಬಿಡುದು ಬೇಕಾಗಿಲ್ಲ. ಅವ್ರದಿಂದ ನಾವು ಒಂದ್ ಸ್ವಲ್ಪ ದೂರ ಏನಾಗ್ಬಿಡುತ್ತೆ. ಮತ್ತೆ ಅಲ್ಲೇಗೆ ಏನಾದ್ರು ಡಿಸ್ಟರ್ಬ್ ಮಾಡ್ಬಿಡ್ತೀರಾ, ಇಲ್ಲ ಅಲ್ಲೋಗಿ ಏನಾದ್ರು ಜಗಳ ಆಡ್ಬಿಡ್ತೀರಾ. ಈ ಒಂದು ಉದ್ದೇಶಕ್ಕೋಸ್ಕರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಇಲ್ಲ, ನಾವು ಯಾಕಂದ್ರ ಅವ್ರದಿಂದ ನಾವು ಆಲ್ರೆಡಿ ದೂರ ಇದ್ದೇವ. ಅವ್ರ ಸಂಗಟ ಈಗ ಮಾತಾಡಲ್ಲ ಬಿಡಲ್ಲ ಏನಾದ್ರು ಇರ್ಬೇಕಾರೆ ಅಂದ್ರ ಈಗ ಮನಿಗೆ ಅದ್ರೂ ಆಗೈತಿರಿ ಅದು. ನೆಕ್ಸ್ಟ್ ಇನ್ನೊಂದ್ಸರಿ ಬರ್ತಿರಲ್ಲ, ಬಂದಾಗ ಅದ್ರ ಬಗ್ಗೆ
ಕೇಳಿ ಅದನ್ನ ಸಪ್ರೇಟಾಗಿ ಏನಾದರೂ ಮೇಡಮ್ ಅವ್ರು ಹೇಳಿದ್ರೆ ನೋಡಿಕೊಂಡು ನೀವು ಅವಾಯ್ಡ್ ಮಾಡಿಬಿಡಿ. ಹಾಂ, ಓಕೆ, ಒಳ್ಳೇದಾಗಲಿ, ನಮಸ್ಕಾರ. ನಮಸ್ತೆ. ಸೊ ಯಾವ ಥರದ ತೊಂದರೆ ಮೇಡಮ್, ಇದು ಯಾವ ಥರ ಸರಿ ಆಯಿತು, ಏನಾಗಿತ್ತು ಸರ್? ಫಸ್ಟು ಇವರು 4 ಜನ, ಗಂಡ ಹೆಂಡತಿ, ಮಗ ಮತ್ತು ಮಗಳು ದೊಡ್ಡವಳು, ಮಗ ಚಿಕ್ಕವನು. ಸ್ಟಾರ್ಟಿಂಗ್ ಬಂದಾಗ ಇವ್ರು ಒಬ್ಬರೇ ಬಂದಿದ್ರು. ಒಬ್ಬರೇ ಬಂದು ಕಾಲು ಆಗ್ತಾ ಇರಲಿಲ್ಲ ಇವ್ರಿಗೆ. ಕಾಲು ಫಸ್ಟ್ ತೋರಿಸ್ಕೊಂಡ್ರು ನನ್ನ ಹತ್ರ. ನಾನು ನೋಡಿದಾಗ ಮೈಯಲ್ಲೇ ಗಾಳಿ ಇತ್ತು. ಸರಿಪ್ಪ, ಇದು ಗಾಳಿ ತೆಗೆದ್ರೆ ನಿನ್ನ ಕಾಲು ನೋಡಿ ಸರಿ ಹೋಗುತ್ತೆ ಅಂದೆ. ಹೌದಾ, ಗಾಳಿ ಇದೆಯಾ? ನನ್ನ ಕಾಲು ಮಾತ್ರ ಇದಾಗಿದೆ ಅಂತಂದ್ರು. ಇಲ್ಲ, ಆಗಿದೆ, ಬಟ್ ಆ ಗಾಳಿ ಕಾಲು ನೋವಾಗಿದ್ರೆ ನಿನಗೆ ಬಂದಿರುತ್ತೆ. ಹಾಗಾಗಿ ಫಸ್ಟ್ ಗಾಳಿ ತೆಗಿಬೇಕು. ಆಮೇಲೆ ನಾನು ನೋಡ್ಬಿಟ್ಟು ಮಾಟ ಮಂತ್ರ ಆಗಿದೆಯಾ, ಅದ್ರ ಮುಖಾಂತರ ಗಾಳಿ ಬಂದಿದೆ ನೋಡ್ಬಿಟ್ಟು ಹೇಳ್ತೀನಿ ಅಂದೆ. ಸರಿ, ಚೆಕ್ ಮಾಡಿದಾಗ ಮಾಟ ಮಂತ್ರ ಮುಖಾಂತರನೇ ಗಾಳಿ ಬಂದಿತ್ತು. ಹಾಗಾಗಿ ನಾನು ಹೇಳಿದೆ, ಮತ್ತೆ ಸರಿ ಆಯ್ತು, ನಾನು ಕಾಲು ಸರಿ ಮಾಡಿಕೊಡ್ತೀನಿ, ನೀನು ಇಷ್ಟು ತಡೆಗೆ ಬರಬೇಕು ಅಂತ ಹೇಳಿದೆ. ಆಯ್ತಂತ ಒಪ್ಕೊಂಡ್ರು. ಸರಿ ಆಯ್ತಂತ ನಾನು ಆವಾಗಲೇ ಕಾಲು ಸರಿ ಮಾಡಿದೆ ಸರ್. ಅದು ಗಾಳಿ ತೆಗೆದ್ನಲ್ವಾ, ಗಾಳಿ ಓಡಿಸಿದ ತಕ್ಷಣ ಕಾಲು ಸರಿ ಹೋಯ್ತು ಇವ್ರಿಗೆ. ಗಾಳಿ ತೆಗೆದಿದ ತಕ್ಷಣ ಕಾಲು ಸರಿ ಹೋಯ್ತು. ಕಾಲು ಸರಿ ಹೋದ ತಕ್ಷಣ ಇವರು ಮತ್ತೆ ನಾನು ಮಿಸ್ಸಸ್ ತುಂಬಾ ಆಗ್ತಾ ಇಲ್ಲ, ತುಂಬಾ ಅವ್ರು ತಲೆನೋವು, ಸುಸ್ತು, ಹಂಗೆ ಮಕ್ಕೊಂತಾರೆ, ಏನು ಕೆಲಸ ಮಾಡಲ್ಲ ಮನೆಯಲ್ಲಿ, ಹಂಗೆ ಮಕ್ಕೊಂತಾರೆ ಅಂತ ಹೇಳ್ತಿದ್ರು. ಕರ್ಕೊಂಬನ್ನಿ ನೋಡೋಣ ಅಂತ ಫೋಟೋ ತೋರಿಸಿ ಫಸ್ಟು ಅಂದೆ. ತೋರಿಸಿದ್ರೆ ಫೋಟೋದಲ್ಲಿ ನೋಡಿ ಹೇಳಿದೆ, ಇಲ್ಲ ಗಾಳಿ ಇದೆ ಇವ್ರಿಗೆ, ಕರ್ಕೊಂಬಂದ್ರೆ ಸರಿ ಮಾಡ್ತಾರೆ, ಇದು ಮಾಟ ಮಂತ್ರದಿಂದ ಬಂದಿದೆ ಅನಿಸ್ತಾ ಇದೆ, ಕರ್ಕೊಂಬನ್ನಿ ಅಂದೆ. ಮತ್ತೆ ಬಿಟ್ಟು ಮತ್ತೆ ಕರ್ಕೊಂಬಂದಿದ್ರು, ಮಗನಿಗೆ ಮಗಳಿಗೆ ಮತ್ತೆ ಎಲ್ಲರೂ ಕರ್ಕೊಂಬಂದಿದ್ರು. ಒಬ್ರೊಬ್ರು ಚೆಕ್ ಮಾಡ್ಬೇಕಮ್ಮ ಅಂದ್ರು. ಸರಿ ಅಂತ ಮಾಡಿದಾಗ ಮಗನಿಗೆ ಮೋಹಿನಿ ಇತ್ತು. ಮಗನಿಗೆ ಇವಾಗ ಅವ್ನು ಬಂದು SLC ಓದ್ತದ. ಆ ಹುಡುಗನಿಗೆ ಮೋಹಿನಿ ಮಾಡಿ ಕಳಿಸಿದ್ರು, ಮಗಳಿಗೆ ಗಂಡಸನ ಗಾಳಿ ಕಳಿಸಿದ್ರು. ಇದು ಪ್ರಯೋಗ. ಹೌದು, ಪ್ರಯೋಗ ಮುಖಾಂತರನೇ ಕಳಿಸಿರೋದು ಎಲ್ಲಾನು, ಒಬ್ಬೊಬ್ಬರಿಗೂ ಒಂದೊಂದು. ಇವರಿಗೆ ಎಲ್ಲಾರ್ಗೂ ಗಾಳಿ ಕಳಿಸಿದಾರೆ ನೋಡಿ, ಒಬ್ರಿಗೂ ಬಿಟ್ಟಿಲ್ಲ. ಅವ್ರ ಮನೇಲಿ ಎಲ್ಲಾರು ಮಾಡ್ಕೋಬೇಕು, ಇದು ಆಸ್ತಿಗೋಸ್ಕರ. ಎಲ್ಲರಿಗೂ ಮಾಡಿ ಕಳಿಸಿದ್ರೆ ಸರ್, ಒಬ್ಬರಾದ್ರೆ ತಡ್ಕೊಳಕ್ಕಾಗತ್ತೆ, ಮನೇಲಿ ಎಲ್ಲಾರ್ಗು ಅಂದ್ರೆ ಹೆಂಗ್ ಸರ್ ತಡ್ಕೊಂತಾರೆ? ಆ ಹುಡುಗ ಓದ್ತಾ ಇರಲಿಲ್ಲ, ಮಂಕಾಗಿರ್ತಿದ್ದ, ಒಂಥರ ತಲೆನೋವು ಅಂತಿರ್ತಿದ್ದ. ಆ ಹುಡುಗಿನೂ ಯಾವಾಗ ಸುಸ್ತು ಅಂತಿರ್ತಿತ್ತು. ಆ ತಾಯಿ ಹೇಳಲೇಬೇಡಿ ಬಿಡಿ, ಅಷ್ಟೊಂದು ನೋಡ್ತಾರೆ. ಹಂಗೂ ಅಮ್ಮ ಮಾಡ್ಲೇಬೇಕಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನೋಡ್ಬಿಟ್ಟು ನಾನು ಒಬ್ರೊಬ್ರು ಸರಿ ಮಾಡಿದೆ. ಇವಾಗ ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದಾರೆ. ಲಾಸ್ಟ್ ತಡೆ ಇದೆ, ಅಮಾವಾಸ್ಯೆಗೆ ಬಂದು ಲಾಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ದು ಅಂತಂದೆ. ಸರಿ ಅಂತ ಹೇಳಿದ್ದಾರೆ ಸರ್, ಅದು ಕ್ಲೋಸ್ ಮಾಡ್ಕೊತಾರೆ. ಬಟ್ ಏನೇ ಇದ್ರೂ ಮನೇಲಿ ಒಬ್ರು ಇದ್ರೆ ತಡ್ಕೋಬೋದು. 4 ಜನ ಮಾಡಿಬಿಟ್ರೆ ಅದು ಒಬ್ರೊಬ್ರಿಗೆ ಒಂದೊಂದು ಥರ ನೋವು. ಒಬ್ರು ಓದೋ ಹುಡುಗ ಓದೋಕ್ಕಾಗಲ್ಲ, ತಾಯಿ ಎದ್ದು ನೋಡೋಕ್ಕಾಗಲ್ಲ, ಅಪ್ಪ ಕೆಲಸ ಮಾಡ್ಕೊಂಬಂದ್ರೆ ಇವ್ರು ಹೊಟ್ಟೆ ತುಂಬುತ್ತೆ, ಅವ್ರು ಕೆಲಸ ಮಾಡ್ಕೊಂಡು ಬರ್ಲಿಕ್ಕಂದ್ರೆ ಎಲ್ಲ ಖಾಲಿ ಹೊಟ್ಟೆಲಿ ಇರಬೇಕು. ಮಗಳು ಇನ್ನೂ ಓದ್ತಾ ಇದ್ದಾಳೆ. ಈ ಥರ ತುಂಬಾ ಕಷ್ಟವಾಗಿ ಜೀವನಕ್ಕೆ ಸಿಕ್ಕಾಕೊಂಡಿದ್ರು. ಹಂಗೂ ಬಂದು ಪಾಪ ಏನೋ ಅವ್ರಿಗೆ ಆದಷ್ಟು ಮಟ್ಟಿಗೆ ಹೆಸರು ಹೋಗಿದ್ದಾರೆ. ಈಗ ಅವರು ಚೆನ್ನಾಗಿದ್ದಾರೆ. ಇವರು ನಮ್ಮ ಉತ್ತರ ಕರ್ನಾಟಕ ಸರ್. ಓಕೆ. ಸೊ ವೀಕ್ಷಕರೇ, ಯಾಕಂದರೆ ಇದೊಂದು ರಿಯಲ್, ಅವರು ಒಬ್ಬರು ಅಂದರೆ ಕಾಲು ಮೇಯ್ನ್ ನಡೆಯೋಕ್ಕಾಗ್ತಾ ಇರಲಿಲ್ಲ. 1 ವರ್ಷದಿಂದ ಅದು ಎಫೆಕ್ಟ್ ಆಗಿತ್ತು. ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ಸ್ ತೊಗೊಂಡ್ರು ಕೂಡ ಮಾತ್ರೆಯಲ್ಲಿ ಒಂದು ಸ್ವಲ್ಪ ದಿವಸ ಅಷ್ಟೇ ಮತ್ತೆ ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ಲ ಅಂತ ಮೇಯ್ನು ಅವ್ರ ಸಮಸ್ಯೆಗೆ ಬಂದಿದ್ದು. ಬಟ್ ಎಫೆಕ್ಟು ಆತ್ಮಕ್ಕೆ ತೊಂದರೆ ಇದ್ದಿದ್ದು, ಅದು ಆಕ್ಸಿಡೆಂಟ್ ಆಗಿದ್ದಿದ್ದು ಆತ್ಮನ ಬಿಟ್ಟಿದ್ದ ಮೇಡಮ್? ಹೌದು ಸರ್, ಅದು ಇಲ್ಲ, ಅವ್ರು ಕಾಲು ಮುರಿದ್ಬಿಟ್ಟೆ, ಗೊಂಬೆ ಮಾಡಿ ಕಾಲು ಮುರಿದ್ಬಿಟ್ಟೆ ಕಳ್ಸಿಕೊಟ್ಟಿದ್ದು. ಯಾಕಂದ್ರೆ ಇವ್ರು ಹೋಗಿ ದುಡಿಬಾರ್ದು, ದುಡಿದ್ರೆ ಇವರು ಕಾಲು ಮುರಿಬೇಕು ಅಂತ. ಹೌದು, ಕಾಲು ಮುರಿದ್ರೆ ಆ ಎಫೆಕ್ಟ್ ಇವ್ರಿಗೆ ಬಿದ್ದಿತ್ತು. ಕಾಲು ಎಫೆಕ್ಟ್ ಅಂದ್ರೆ ನಡೆಯಕ್ಕಾಗ್ತಿರ್ಲಿಲ್ಲ. ತುಂಬಾ ಡೇಂಜರ್. ಇವ್ ದುಡಿಬಾರ್ದು, ದುಡಿದ್ರೆ ತಾನೆ ಇವ್ರ ಹೊಟ್ಟೆ ತುಂಬುತ್ತೆ. ಬೇಗ ಸೆತ್ತೋಗ್ಬಿಡ್ಬೇಕಂತ ಮಾಡಿದ್ದು ಅದು. ಅವರು ಕೆಲ್ಸಕ್ಕೆ ಹೋಗ್ಲಿಕ್ಕಂದ್ರೆ ಇವರು ಹೆಂಗಿರ್ತಾರೆ ಸರ್, ಹಂಗೆ ಕೆಲ್ಸಕ್ಕೆ ಹೋಗ್ಬಿಡಂತ ಮಾಡಿದ್ದು. ಒಬ್ಬೊಬ್ರಿಗೂ ಒಂದೊಂದು ಈ ತರ ಡಿಸ್ಟರ್ಬ್ ಮಾಡಿ ಒಟ್ಟಿನಲ್ಲಿ ಕುಟುಂಬನ ಹಾಳು ಮಾಡ್ಬೇಕು. ಕುಟುಂಬನೇ ಎಲ್ಲ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅವ್ರ ಉದ್ದೇಶ. ಸಂಬಂಧಿಕರ ಕಡೆಯಿಂದನೇ ಸಂಬಂಧಿಕರ ಕಡೆಗೇನೆ ಆಗಿದೆ. ಸೊ ಇವೆಲ್ಲ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗ್ತಾ ಇರೋ ಆಧಾರಗಳು. ಯಾಕಂದರೆ ಅವುಗಳನ್ನ ಸರಿ ಮಾಡಿ ಆದಮೇಲೆ ಈಗ ಅವರು ಆರಾಮಾಗಿದ್ದಾರೆ. ಅವ್ರ ಪರಿಚಯ ಬೇಡ, ಯಾಕಂದರೆ ಅವರು ಒಂದ್ಸರಿ ನೊಂದಿರ್ತಾರೆ ಜೀವನದಲ್ಲಿ. ಮತ್ತೆ ಅವರನ್ನು ಇವರೇ ಅಂತ ಮತ್ತೆ ಯಾರಿಗಾದರೂ ಸರಿ ಮಾಡ್ಕೊಂಡು ಅವ್ರಂತ ಕಾಣಿಸಿದ್ರೆ ಮತ್ತೆ ಎಫೆಕ್ಟ್ ಆಗ್ಬೋದು ಅಂತ. ಬಟ್ ಎಫೆಕ್ಟ್ ಆಗಿರೋ ಒಂದು ಕುಟುಂಬನ ನಿಮ್ಮ ಮುಂದೆ ತೋರಿಸಿದ್ದೀವಿ. ಸಾಧ್ಯವಾದರೆ ಅವರು ಫ್ಯಾಮಿಲಿ ಎಲ್ಲ ಮಾತಾಡೋಕ್ಕೆ ರೆಡಿ ಇದ್ದರು. ಒಬ್ಬರನ್ನ ಮಾತಾಡಿಸಿದ್ರೆ ಸಾಕು, ಎಲ್ಲ ರಿಸಲ್ಟ್ ಕಾಣುತ್ತೆ. ನೆಕ್ಸ್ಟ್ ಈ ಥರದ್ದು ಇನ್ನೂ ಬೇರೆ ಬೇರೆ ವಿಚಾರಗಳು, ಯಾಕಂದರೆ ಆಸ್ತಿಗೋಸ್ಕರ ಏನೆಲ್ಲ ಒಂದು ನಡೀತಾ ಇದೆ ನಮ್ಮ ಕಣ್ಮುಂದೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ. ಬಟ್ ಎಫೆಕ್ಟ್ಗಳು ಅನುಭವಿಸ್ತಾರೋ ಕುಟುಂಬಗಳಲ್ಲಿ
ಅವ್ರ ಜೀವನ ನೋಡಿದಾಗ ಗೊತ್ತಾಗುತ್ತೆ ಯಾಕಪ್ಪ ಈ ಥರ ಒಂದು ಜೀವನ ಐತೆ ನಮ್ಮಲ್ಲಿ ಅಂತ ಒಂದಷ್ಟು ದುಃಖ ಆಗುತ್ತೆ. ಕೆಲವ್ರಿಗೆ ಆಗೈತೆ ಆ ಸಮಸ್ಯೆಗಳು ಅನುಭವಿಸ್ತಾ ಇರೋರಿಗೆ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜಾಗಗಳು ಒದ್ದಾಡಿರ್ತಾರೆ. ಬಟ್ ಇಲ್ಲಿ ರಾಜೇಶ್ವರಿ ಮೇಡಮ್ ಅವ್ರ ಹತ್ರ ಬಂದು ಇವತ್ತು ಆ ಕುಟುಂಬ ಸೇಫ್ ಒಳ್ಳೇದಾಗೈತೆ ಅವ್ರಿಗೆ. ಸೊ ಅದನ್ನು ಪ್ರಾಕ್ಟಿಕಲಾಗಿ ನಿಮ್ಮ ಮುಂದೆ ತೋರಿಸಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.